We are going to visit one of the heritage property. ಏನ್ ಹಾವ ಇದು, ನಾನು ನೋಡಿರ್ಲಿಲ್ಲ ಇದುವರೆಗೂ. ಮೈ ಗಾಡ್. Are we going here? Who is trekking? Where's the hands? It's me! ನಾವಿವಾಗ ಹೊರಟಿರೋ ಜಾಗ ಶಿವಮೊಗ್ಗದಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ, 1.5 hour ಜರ್ನಿ. ಆ್ಯಂಡ್ ವೈಲ್ ವಿ ಗೋ ಥ್ರೂ ದಿಸ್ ರೋಡ್, ಕರ್ನಾಟಕ ಭವನ್ ಎಲ್ಲ ನೆನಪಾಗ್ತಿದೆ, ಕಾಲೇಜ್ ಹೋಗಿದ್ದು ಎಲ್ಲ ಖುಷಿ ಅನ್ನಿಸ್ತಿದೆ ಒಂಥರ. ಇಟ್ಸ್ ಆಲ್ ಮೆಮರೀಸ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ರೋಡ್, ಸಕ್ಕರೆ ಬೈಲು. ಇಲ್ಲಿ ಭಾಳಷ್ಟು ಜನ ನಿಲ್ಲಿಸಿ ಫೋಟೋ ತಗೊಳ್ತಾರೆ. ನೀರು ತುಂಬ ಚೆನ್ನಾಗಿ ಬಂದಿದೆ, ಮಳೆ ಆಗ್ತಿದೆ ಆಲ್ರೆಡಿ ಇಲ್ಲೆಲ್ಲ. And this is another favorite spot of mine. Hello. Oh, good morning. Overnight drive ಮಾಡ್ಕೊಂಡು ಪಪ್ಪ ಅಮ್ಮನ ಹಂಗೆ ಒಂದು ವಿಸಿಟ್ ಮಾಡಿ here we are going to some part of ಮಲೆನಾಡು. ವಿಡಿಯೋ ಫುಲ್ ನೋಡಿದಾಗ ನಿಮಗೂ ಗೊತ್ತಾಗತ್ತೆ. ಆಲ್ರೆಡಿ ಸುಮಾರು ಸತಿ ವಿಸಿಟ್ ಮಾಡಿದ್ದೀನಿ ಜಾಗ, ಬಟ್ feels very close to heart. ಚೆನ್ನಾಗಂತ ಅನ್ನಿಸ್ತಿದೆ. ವೆರಿ ಇಂಪಲ್ಸಿವ್ ಡಿಸಿಷನ್. ಬರಬೇಕು ಅಂತ ಏನೂ ಇರಲಿಲ್ಲ, ಹಾಗೆ ರ್ಯಾಂಡಮ್ ಆಗಿ ಇಲ್ಲ ಎಲ್ಲಾದ್ರೂ ಹೋಗ್ಬೇಕು, ತುಂಬಾ ಸಾಕಾಗೋಗ್ಬಿಡಿತ್ತು. ಕೆಲಸ ಮನೆ ಆ್ಯಂಡ್ ಚೆರಿಗೂ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ಲ, ಪಾಪ ಅವಳಿಗೂ ಒಂದು ಬ್ರೇಕ್ ಬೇಕಾಗತ್ತೆ. ಸೊ ವೀಕೆಂಡಲ್ಲಿ ಎಲ್ಲಾದ್ರೂ ಹೋಗೋಣ ಅಂತ ಡಿಸೈಡ್ ಮಾಡಿ ವಿ ಎಂಡೆಡ್ ಅಪ್ ಇನ್ ಶಿವಮೊಗ್ಗ. We are going to visit one of the heritage property. ಅದರ ಇನ್ಫಾರ್ಮೇಶನ್ ಎಲ್ಲ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಚೆನ್ನಾಗಂತ ಅನ್ನಿಸ್ತಿದೆ. ರೋಡ್ ಅಂತೂ ತುಂಬಾ ಖರಾಬಾಗಿತ್ತು, ಬ್ಯಾಂಗ್ಳೂರ್ ಟು ಶಿವಮೊಗ್ಗ. ಇದೋ ನಾವು ಹಾಸನ್ ಹೈವೇ ಮೇಲೆ ಬಂದು ಅರಸೀಕೆರೆಯಿಂದ ಡಿವಿಯೇಷನ್ ಬಂದಿದ್ದು, ಅಲ್ಲಿ ತನಕ ಸ್ವಲ್ಪ ಉಸಿರಾಡಂಗಿತ್ತು. ಬಟ್ ಅದಾದ್ಮೇಲೆ ಅಂತೂ ತರೀಕೆರೆ ಟು ಭದ್ರಾವತಿ ಇಸ್ ಹಾರಿಬಲ್. ಎದುರುಗಡೆ ಫುಲ್ ಲೈಟ್ ರಿಫ್ಲೆಕ್ಷನ್ಸ್ ಆಗ್ತಾ ಇತ್ತು. ಕಣ್ಣು ಹಿಂಗೆ ದೊಡ್ಡ ಮಾಡ್ಕೊಂಡು ಕಷ್ಟಪಟ್ಟು ಓಡಿಸಿರೋದು. ಇವಾಗ ಚೆನ್ನಾಗಂತ ಅನ್ನಿಸ್ತಾ ಇದೆ. ಆ್ಯಂಡ್ ಚೆರಿ ಇಸ್ ಆಸ್ ಯೂಶುವಲ್ ಸ್ಲೀಪಿಂಗ್ ಬ್ಯೂಟಿ ಅದು. ಹಕ್ಕಿಗಳ ಸದ್ದು, ಪೀಕಾಕ್ಸ್ ಅದು, ವಿಚ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ದಿಸ್ ಎನ್ವೈರನ್ಮೆಂಟ್ ಇನ್ನೇನು ಬೇಕಲ್ವಾ ಜೀವನದಲ್ಲಿ. We are at Agumbe. Now you could hear peacocks. Now we are walking and we are going to see peacocks. Now we just saw 3. Yeah, we have reached the destination. ಸ್ವಲ್ಪ ಪೀಕಾಕ್ಸ್ ಎಲ್ಲ ಸ್ಪಾಟ್ ಮಾಡಿದ್ವಿ. ಆ್ಯಂಡ್ ಇವಾಗ ಚಿಕ್ಕದಾಗಿ ವಾಕ್ ಬಂದಿದ್ದೀವಿ. ಟೈಮ್ ಈಸ್ ಆಲ್ಮೋಸ್ಟ್ 7:30. ಫ್ರೆಶ್ ಅಪ್ ಆಗಿ ಲೆಟ್ಸ್ ಹೆಡ್ ಟು ಬ್ರೇಕ್ಫಾಸ್ಟ್. ದ ಡೇ ಸ್ಟಾರ್ಟ್ಸ್ ವಿತ್ ಕಡುಬು ಹಾಗೂ ಕಾಯಿ ಚಟ್ನಿ. ಅಮೇಝಿಂಗ್ ಆಗಿರುತ್ತೆ ಇಲ್ಲಿ ಟೇಸ್ಟು. ಆ್ಯಂಡ್ ಟೊಮ್ಯಾಟೊ ರೈಸ್, ಅದರ ಜೊತೆಗೆ ಸಾಂಬಾರ್ ಆ್ಯಂಡ್ ಸ್ವಲ್ಪ ವಾಟರ್ಮೆಲನ್. Mummy, are these idlis or what? That's kind of idli only. ನೀನು ಒಳ್ಳೆ US ಇಂದ ಹೇಳಿ ಬಂದಿರೋ. ನಾವು ಬಂದಿರೋ ಈ ನೇಚರ್ ಸ್ಟೇ ವಿಡಿಯೋನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಬಿಕಾಸ್ ವಿ ಹ್ಯಾವ್ ಟು ಹೆಡ್ ಓವರ್ ಟು ಫಾಲ್ಸ್ ಇಮಿಡಿಯೇಟಾಗೆ, ಇಲ್ಲ ಅಂದರೆ ತುಂಬ ಜನ ಆಗಿಬಿಡ್ತಾರೆ ಅಂತ. ವಿ ಸ್ಟಾರ್ಟೆಡ್ ಆಲ್ರೆಡಿ. Hello! Say hi! Where are we going now?
ಯಾ ಇವಾಗ ನಾವು ಕೂಡ್ಲು ತೀರ್ಥ ಫಾಲ್ಸ್ ಹೋಗ್ತಾ ಇದ್ವಿ and we have come to where have we come to ಆಗುಂಬೆ and climate ಅಂತೂ ಸಖತ್ತಾಗಿದೆ. let me show it you. ಕೂಡ್ಲು ತೀರ್ಥ ಫಾಲ್ಸ್ ಆಲ್ಮೋಸ್ಟ್ 117 ಕಿಲೋಮೀಟರ್ಸ್ ಇದೆ ಶಿವಮೊಗ್ಗದಿಂದ. ಅದೇ ಬೆಂಗಳೂರಿಂದ ಬರೋದಿದ್ರೆ 370 ಕಿಲೋಮೀಟರ್ ಆಗುತ್ತೆ. ಸೊ ಓವರ್ ನೈಟ್ ಬಂದು ಈ ಥರ ಬಂದ್ರೇ ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಜೊತೆಗೆ ಒಂದು ಸ್ವಲ್ಪ ಬ್ರೇಕ್ ಸಿಗುತ್ತೆ ಮಧ್ಯದಲ್ಲಿ. ಆ್ಯಂಡ್ ನಾವು ಆಲ್ರೆಡಿ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಎಂಟರ್ ಮಾಡಿದ್ದೀವಿ, ಇದ್ರ ಮುಖಾಂತರನೇ ಹೋಗಬೇಕಾಗತ್ತೆ. ಹಾಫ್ ಆನ್ ಅವರ್ ಜರ್ನಿ ವಿ ರೀಚ್ ದ ಡೆಸ್ಟಿನೇಷನ್. ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕ ಮಕ್ಕಳಿಗೆ 25 ರೂಪಾಯಿ ಇಂಡಿಯನ್ಸ್ ಆದರೆ ಟಿಕೆಟ್ ಪ್ರೈಸ್. ಆ್ಯಂಡ್ ಆಲ್ಮೋಸ್ಟ್ 2.5 ಕಿಲೋಮೀಟರ್ ಟ್ರೆಕ್ಸ್, ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆ ಥರ ಯೂಶುವಲ್ ಕಾಡಲ್ ಮಧ್ಯೆ ಟ್ರೆಕ್ ಮಾಡೋದು ಹೇಗಿರುತ್ತೆ ಅದೇ ಥರ ಇರುತ್ತೆ. ಆ್ಯಂಡ್ ಚೆರಿ ಸೋ ಎಕ್ಸೈಟೆಡ್, ಲೆಟ್ಸ್ ಸ್ಟಾರ್ಟ್. Okay, Sarishma is gonna vlog. We are on the way to Kudlu Falls. ಆರಾಮ್ ಸೆ ಚಿಕ್ಕ ಚಿಕ್ಕ ಫ್ಯಾಮಿಲೀಸೇ ಬರ್ಬೋದು, ಗ್ರೂಪ್ ಜೊತೆ ಬರಬೇಕು ಅಂತಾನೆ ಏನಿಲ್ಲ. 1.5 ಕಿಲೋಮೀಟರ್ ಸ್ಮಾಲ್ ಟ್ರೆಕ್ ಇನ್ಸೈಡ್ ದ ಜಂಗಲ್. ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಸಿಗ್ತಾ ಇರುತ್ತೆ, ಈ ಥರ ಚೆನ್ನಾಗಿದೆ. ಯು ವಿಲ್ ಬಿ ಅಮೇಜ್ಡ್ ಟು ಸಿ ದ ಫಾಲ್ಸ್, ಐ ಆಮ್ ಟೆಲ್ಲಿಂಗ್ ಯು. ಡ್ಯಾಡಿ ವಿಲ್ ಆಲ್ಸೋ ಬಿ. ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ಬಟ್ ಚೆನ್ನಾಗಿದೆ. ಈ ವರ್ಷದ ಸ್ಟಾರ್ಟ್ ಆದಾಗಿಂದ ಕಾಲು ಇಡೋಕ್ಕಾಗ್ತಿರಲಿಲ್ಲ ಮನೆಯಿಂದ ಹೊರಗೆ, ಬಟ್ somehow we made this. Burned mushrooms kind of. Yeah. Are they burned mushrooms? And ನೀವು ಯಾರಾದರೂ ಇನ್ನು ಚೆರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ, ಬಿಕಾಸ್ she loves to vlog. Yeah. Who loves trekking? Where's the hands? It's me. Suri! He's a baby. ಆಲ್ಮೋಸ್ಟ್ 1 ಕಿಲೋಮೀಟರ್ ಕವರ್ ಮಾಡಿದ್ದೀವಿ ಅಂತ ಕಾಣುತ್ತೆ. ಬರೀ ಜೀರುಂಡೆ ಸದ್ದು ಮತ್ತು ಆವಾಗಾಗ ಕೆಲವೊಂದು ವಿಚಿತ್ರ ಪ್ರಾಣಿಗಳ ಸದ್ದು ಬರುತ್ತೆ. ಐ ಥಿಂಕ್ ವಿ ಆರ್ ಹೆಡಿಂಗ್ ಟು ಫಾಲ್ಸ್ ದ ರೈಟ್ ವೇ. ಯಾರೂ ಅಕ್ಕಪಕ್ಕ ಕಾಣಿಸ್ತಾ ಇಲ್ಲ, ಬಟ್ ಫಾಲ್ಸ್ ಸದ್ದು ಕೇಳಿಸ್ತಿದೆ. ಲೆಟ್ಸ್ ಸಿ.
ಮಕ್ಳ ಜೊತೆ ಸ್ವಲ್ಪ ಆರಾಮಾಗೆ ಬರ್ಬೋದು ಆಗಾಗ ಪುಟ್ಟ ಬ್ರೇಕ್ ತೊಗೊಂಡು, ಬಟ್ ನೇಚರ್ ಇಟ್ಸ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. Are you not excited? I am much tired. Why are you so tired? I don't know. When you are excited, you should have a lot of energy. I climbed the biggest mountain in my life. Okay. We made it. ಸ್ಲೋ. Christmas, wait. We made it. Woo! It's there. Chamu. Siri. So. Oh, my cats and dogs. This is better than a phone. Appa. Slow, Bangari. So. I want to jump in. We almost reached. I want to ಇಲ್ಲೇ jump ಎದುರುಗಡೆ in. ಕಾಣಿಸ್ತಾ ಇದೆ, ಬಟ್ ಈ ಥರ ಚಿಕ್ಕದಾಗಿ ತೊರೆ ಹರಿತಿದೆಯಲ್ಲ, ಇಲ್ಲಿಂದ ಎಲ್ಲ ಹತ್ಕೊಂಡು we should go till there. We'll jump in there. ನಡಿ. ಗೊತ್ತಿಲ್ಲ ಮಳೆಗಾಲದಲ್ಲಿ ಎಷ್ಟು ಮಟ್ಟಕ್ಕೆ ಬರ್ಬೋದು ಇಲ್ಲಿಗೆ ಅಂತ. ಓ, ಲುಕ್ ಅಟ್ ದಿಸ್. 1.5 ಗಂಟೆ ಟ್ರೆಕ್ ಮಾಡಿ ಬಂದು ನೋಡಿದ್ರೆ ಇಲ್ಲಿ 150 ಅಡಿ ಮೇಲಿಂದ ನೀರು ಬೀಳ್ತಾ ಇದೆ. ಅಮೇಝಿಂಗ್ ಆಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಂತ ಅನ್ನಿಸ್ತಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಡೆಫಿನೆಟಾಗಿ ನೀವು ಆಗುಂಬೆ ಶಿವಮೊಗ್ಗ ಕಡೆ ಹೋದಾಗ ಈ ಫಾಲ್ಸ್ನ ವಿಸಿಟ್ ಮಾಡಲೇಬೇಕು, ಅಷ್ಟು ಸಕ್ಕತ್ತಾಗಿದೆ. ಮೇಲಿಂದ ಮುತ್ತಿದ್ರದಂಗೆ ಅನ್ನಿಸ್ತಿದೆ ಆ್ಯಂಡ್ ಆಲ್ಮೋಸ್ಟ್ ಒಂದು 5 to 6 feet ಆಳ ಇದೆ ಕೆಳಗೆ. ಆರಾಮ್ಸೆ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಬರ್ತೀವಿ. So, I just got hurt when I was just playing in the water rocks. I even got a souvenir which was round rock. Now we have to go. Bye bye. It's nature's beauty, these mushrooms. Even I found one here. Looks a bit dried. And these ones are not dried. It will go step by step like 1, 2, 3, 4, 5, 6, 7, 8, 9, 10. ಫೀಲ್ಸ್ ಸೋ ಗುಡ್. ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದೆ, ತಣ್ಣಗಿದೆ ಆ್ಯಂಡ್ ನೀರು ಫೋರ್ಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ತೆಕ್ಕೊಡ್ತೀನಿ, ನೀರು ಫೋರ್ಸ್ ಸೂಪರಾಗಿತ್ತು. ಸಣ್ಣಗೆ ಬೀಳ್ತಿರೋ ಥರ ಅನಿಸುತ್ತೆ, ಮೈ ಒಡ್ಡಿದ್ರೆ ಫ್ರೀ ಮಸಾಜ್ ಡೆಫಿನೆಟ್ಲಿ. ಚೆನ್ನಾಗಿದೆ ಫಾಲ್ಸ್. ರೇನಿ ಸೀಸನಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಮಳೆ ಬಂದಾಗ ತುಂಬ ಜಾಸ್ತಿ ಫ್ಲೋ ಇರುತ್ತಂತೆ ಆ್ಯಂಡ್ ಇಲ್ಲೇ ಎಂಟ್ರೆನ್ಸ್ ಇದು ಮಾಡಿಬಿಡ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಮಲೆನಾಡು ಕಡೆ ಎಲ್ಲ. ದಿಸ್ ಇಸ್ ಬೇಸಿಕಲಿ ಇನ್ ದ ಮಂತ್ ಆಫ್ ಏಪ್ರಿಲ್. ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಡಿಡ್ ಅನದರ್ ಇಂಪಲ್ಸಿವ್ ಡಿಸಿಷನ್. ನಾಳೆ ಹಿಂಗಾರದಿಂದ ಚೆಕ್ಔಟ್ ಮಾಡಿಕೊಂಡು ಬೆಳಗ್ಗೆನೆ ವಿ ಆರ್ ಗೋಯಿಂಗ್ ಟು ಉಡುಪಿ. ಇದೇ ಥರ ತುಂಬ ಕ್ರೇಜಿ ಬೀಚಸ್. ಸೊ ಬೀಚ್ ಇಷ್ಟ ಅಲ್ಲ, ಸೂರಿಗೂ ತುಂಬ ಇಷ್ಟ, ಚೆರ್ರಿಗೆ, ನನಗೆ 3 ಜನಕ್ಕೂ ಬೀಚ್ ಸೈಡ್ ಭಾರಿ ಇಷ್ಟ. ಸೊ ಸೂರಿ ಇಮಿಡಿಯೇಟಾಗಿ ಯಾ ಥ್ರೂ ಔಟ್ ದ ಜರ್ನಿ ನೀವು ಬಹಳ ಹಳೇ ಮರಗಳನ್ನ ನೋಡ್ತೀರಾ, ಎಲ್ಲಿ ನೋಡಿದ್ರು ಹಸಿರು ಆ್ಯಂಡ್ ಒಂಥರ ಅದ್ಭುತವಾದ ಮೊಮೆಂಟ್ಸ್ ಅಂತಲೇ ಹೇಳ್ಬೋದು. ಯು ವಿಲ್ ಜಸ್ಟ್ ಲಿವ್ ಇನ್ ದೇರ್. ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು
ಬೆಂಗಳೂರಿಗೆ ಬಂದರೆ ಫುಲ್ ಆನಲ್ಲಿ ಕೆಲಸ ಮಾಡ್ಬೋದ್ರಿ. ಚೆಕ್ ಮಾಡಿ ಬಂದು ಸುಸ್ತಾಗ್ಬಿಟ್ಟಿದ್ದು. ಸೊ ಊಟ ಬ್ಯಾಟಿಂಗ್ ಮಾಡಿ ಮಲಗಿದವರು ಇವಾಗಲೇ ಎದ್ದಿದ್ದು. ವಿ ಹ್ಯಾವ್ ಕಮ್ ಟು ಸಿ ಇನ್ಸೆಕ್ಟ್ಸ್, ರೆಪ್ಟೈಲ್ಸ್ ಹಾಗೂ ಕೆಲವೊಂದು ಹಾವುಗಳು. ತೋರಿಸ್ತೀನಿ ಬನ್ನಿ. ಏ ಲೈಟ್ ಬಿಡೋ ಸೂರ್ಯ. ಎಲ್ಲಿ ಕಾಣಿಸ್ತಿದೆ? ಓ ಮೈ ಗಾಡ್, ಒನ್ ಸ್ನೇಕ್. We spotted a green wine snake. ಏ ಹುಷಾರು, ಬಿದ್ದಿದ್ದಿಲ್ಲಿದೆ. ಅಲ್ಲಿದೆ ಶಿಪ್ಪಿಂಗ್ ಆಗೋಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಸೊ ನಾವು ಸ್ಟೇಗೆ ಹೋಗ್ಬಿಟ್ಟು ಆಮೇಲೆ ಲೆಟ್ ಮೀ ಕ್ಯಾಚ್ ಅಪ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೂ ಹೆಚ್ಚಿನ ಕಾಂಟೆಂಟ್ ಬರ್ತಾ ಇರುತ್ತೆ ಫ್ಲೋ. ಸೊ ಕೀಪ್ ಫಾಲೋಯಿಂಗ್ ಮೀ.